ನಿಗಮ ಟಿವಿಯ ಎಲ್ಲ ವೀಕ್ಷಕರುಗಳಿಗೆ ನನ್ನ ನಮಸ್ಕಾರಗಳು. ಇವತ್ತು ನಿಗಮ ಟಿವಿಯಲ್ಲಿ ಭಾಳ ಮುಖ್ಯವಾಗಿ ಸಾರಿಗೆ ನೌಕರರ ಒಂದು ಹೋರಾಟದ ಬಗ್ಗೆ, ಮುಷ್ಕರದ ಬಗ್ಗೆ, ಸರ್ಕಾರ ಅದನ್ನು ಹತ್ತಿಕ್ಕುವ ಬಗ್ಗೆ ಹಲವಾರು ವಿಚಾರಗಳಿಗೆ ಒಂದು ತಿಂಗಳಿಂದ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇದರಲ್ಲಿ ಸಾರ್ವಜನಿಕರಿಗೆ ಯಾವ ತಪ್ಪು ಯಾವುದು ನಿಜ ಏನೂ ಗೊತ್ತಾಗ್ತಾ ಇಲ್ಲ. ಇದ್ರ ಜೊತೆಯಲ್ಲಿ ಏನಾಗ್ಬಿಟ್ಟಿದೆ, ಹೊಸದಾಗಿ ಬಂದಂಥ ಹೊಸ ಪೀಳಿಗೆಯ ಸಾರಿಗೆ ನೌಕರರು. ಯಾಕೆ ಇದನ್ನು ನಾನು ಪರ್ಟಿಕ್ಯುಲರಾಗಿ ಹೇಳ್ತೀನಿ, ಹೊಸ ಪೀಳಿಗೆಯ ಸಾರಿಗೆ ನೌಕರರು ಅಂದರೆ ನೀವು ಐ ಥಿಂಕ್ ಒಂದು 2020 ನಂತರನೋ 2015 ನಂತರನೋ ನೀವು ಕೆಲಸಕ್ಕೆ ಜಾಯ್ನ್ ಆಗಿರ್ತೀರಿ. ಯಾವತ್ತೂ ಆ ನಿಗಮ ಏನು ಸಾರಿಗೆ ಸಂಸ್ಥೆ ಒಳಗಡೆ ಆ ಹಿಂದಿನ ಒಂದು ಇತಿಹಾಸದ ಹೆಜ್ಜೆಯನ್ನು ನೀವು ನೋಡ್ದೇ ಏನೋ ಒಂದು ಆಗುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು. ಅದಕ್ಕೆ ಹೇಳ್ತಾರೆ, ಇತಿಹಾಸವನ್ನು ಬಲ್ಲವನು ಯಾವುದೇ ರೀತಿಯಾದಂಥ ಇದನ್ನು ಹೋರಾಟಗಳಲ್ಲಿ ಅದನ್ನು ಕೈ ಹಾಕಬೇಕಾದ್ರೆ 10 ಸಾರಿ ಯೋಚನೆ ಮಾಡ್ತಾನೆ. ಇತಿಹಾಸನ ಗೊತ್ತೇ ಇಲ್ಲ ಅನ್ನೋನಿಗೆ ಏನೂ ಗೊತ್ತಾಗೋದಿಲ್ಲ. ಇಲ್ಲಿ ಸಾರಿಗೆ ನೌಕರು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಹೆಂಗೆ ಬರ್ತೀವಿ ನಾವು, ಅದಕ್ಕೂ ಇದಕ್ಕೇನು ಸಂಬಂಧ, ನಮ್ಮಲ್ಲೇನು ಪ್ರಾಡಕ್ಟ್ ಏನು ಹೊರಗಡೆ ಬರುತ್ತೆ, ಹೀಗೆ ಈ ಥರ ಕನ್ಫ್ಯೂಸಲ್ಲೂ ಇದ್ದೀರಿ ನೀವು. ನಿಮಗೆ ಒಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಒಳಗಡೆ ಈ ಸಾರಿಗೆ ನೌಕರರ ಹೋರಾಟಗಳು ಹೆಂಗೆ ಬರ್ತದೆ, ID ಆ್ಯಕ್ಟಲ್ಲಿ ಹೆಂಗೆ ತೊಗೊಂಡ್ರು ಅಂತೆಲ್ಲ ಯೋಚನೆ ಮಾಡ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂತ ಹೇಳಿದ ತಕ್ಷಣ ಕಾರ್ಮಿಕರ ಒಂದು ಕಾಯ್ದೆ ಏನಿದೆಯಲ್ಲ, ಪ್ರಾಡಕ್ಟ್ ಒಂದು ಹೊರಗಡೆಗೆ ಬರಬೇಕು ಅಂತ ನಮ್ಗೆ ಕಾಮನ್ ಸೆನ್ಸಲ್ಲೇನೋ ಒಂದು ಈಗ ಸೋಪ್ ಫ್ಯಾಕ್ಟ್ರಿ, ಸೋಪ್ ಹೊರಗಡೆಗೆ ಬರ್ತದೆ, ಆ ಥರ ಒಂದು ಇದು. ಆಮೇಲೆ ಪಾಂಡ್ಸು ಅದು ಹಿಂಗೊಂದು ಹೊರಗಡೆಗೆ ಬರ್ತದೆ ಅಂತ. ಇಲ್ಲಿ ಯಾವುದೂ ಏನು ಹೊರಗಡೆಗೆ ಬರೋಲ್ಲ, ನೀವು ಯಾವುದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಹೋಗಲ್ಲ. ಆದರೆ ನೀವು ಒಂದು ಸಾರ್ವಜನಿಕ ಒಂದು ಸೇವೆಯನ್ನು ಕೊಡ್ತಿರಲ್ಲ, ಸೇವೆ ಕೊಡೋದೇ ಒಂದು ಪ್ರಾಡಕ್ಟು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ದಿನಗಳಲ್ಲಿ ನಿಮಗೆ LIC ಅವರು ಭಾಳ ಅಡ್ವರ್ಟೈಸ್ಮೆಂಟ್ಗಳನ್ನ ಮಾಡ್ತಾ ಹೇಳ್ತಾರೆ, ನಮ್ಮದು ಪ್ರಾಡಕ್ಟ್ಗಳನ್ನ ತೊಗೊಳ್ಳಿ ಅಂತಾರೆ. LICಯಲ್ಲಿ ಅವರು ಜೀವನ್ ಮಿತ್ರ, ಜೀವನ್ ಸರಳ, ಅದು ಮನಿ ಬ್ಯಾಕ್ ಪಾಲಿಸಿ, ಅವು ಅಂತ ಏನೇನು ಇದೆಲ್ಲ ಹೇಳ್ತಾರೆ ಪಾಲಿಸಿಗಳು, ಅದೇ ಪ್ರಾಡಕ್ಟು ಅವ್ರದ್ದು. ಹಾಗೆಯೇ ಇಲ್ಲಿ ನೀವು ಸಾರ್ವಜನಿಕರಿಗೆ ಒಂದು ಸೇವೆಯನ್ನು ಒದಗಿಸ್ತಿದ್ರೆ ಅದೇ ಒಂದು ಪ್ರಾಡಕ್ಟು. ಇವೆಲ್ಲ ಯಾಕೆ ಅಂತ ಇದಾಯಿತು ಅಂದರೆ, ಒಂದು ಕಾಲಘಟ್ಟದಲ್ಲಿ ಬರೀ ಇಂಡಸ್ಟ್ರಿ ಅಂದರೆ ಫ್ಯಾಕ್ಟ್ರಿ ಇರಬೇಕು, ಆ ಫ್ಯಾಕ್ಟ್ರಿಲಿ ಹೊರಗಡೆಗೆ ಬರಬೇಕು, ಕಾರ್ಮಿಕರು ಒಳಗೆ ಹೋಗ್ಬೇಕು, 8 ಗಂಟೆ ಕೆಲಸ ಮಾಡಿ ಹೊರಗಡೆ ಬರಬೇಕು, ಅವನದು ಏನೋ ಒಂದು ಪ್ರಾಡಕ್ಟ್ ಬರ್ತದೆ. ಈಗ ಇದು ಕಿರ್ಲೋಸ್ಕರ್ದು ಮೋಟ್ರ್ ಹೊರಗಡೆ ಬರ್ತದೆ, ಅವ್ನು ನಾನು ಮಾರ್ಕತ್ತಾನೆ, ದುಡ್ಡು ಮಾಡ್ತಾನೆ, ನನಗೊಂದಷ್ಟು ಕೊಡ್ತಾನೆ ಅಂತ. ಇಲ್ಲಿ ನಿಮ್ಮಲ್ಲಿ ಏನೋ ಪ್ರಾಡಕ್ಟ್ ಬರಲ್ವಲ್ಲ ಅಂತ ಕಾಲಘಟ್ಟದಲ್ಲಿ ಇದು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಇದೆಲ್ಲ ಆದಾಗ ನಮ್ಮ ಕಾಮ್ರೇಡ್ MC ನರಸಿಂಹನವರೇ ಆರ್ಗ್ಯುಮೆಂಟ್ ಮಾಡಿದಂತು. ರಂಗಪ್ಪ ವರ್ಸಸ್ BWSSBಯಲ್ಲಿ. BWSSB ಅಂದರೆ ಯಾವುದು ಗೊತ್ತಾ? ಬೆಂಗಳೂರು ವಾಟರ್ ಒಂದು ಸ್ವೇಜ್ ಸಪ್ಲೈ ಬೋರ್ಡು. ಅಲ್ಲಿರೋ ಕೆಲಸಗಾರರು ಅವರೇನೋ ನೀರು ಬಿಡೋದು, ಮೀಟ್ರನ್ನು ಇದು ಬರೆಯೋದು, ಸರ್ಕಾರದಲ್ಲಿ ನಿಗಮದಂಗೆ ಅದು ಒಂದು ನಿಗಮ. ಇವರು ಕಾರ್ಮಿಕರು ಅಂತೂ ಬರೋದಿಲ್ಲ ಅಂತ ಬಂತು. ಸುಪ್ರೀಂ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡಿ ಈ ನಿಗಮದಲ್ಲಿ ಕೆಲಸ ಮಾಡುವಂಥವ್ರು ಸಹ ಆ ಕಾನ್ಸೆಪ್ಟು ಏನು ಕಾರ್ಮಿಕ ಅನ್ನೋ ಕಾನ್ಸೆಪ್ಟನ್ನು ಅಗಲ ಮಾಡ್ತಾರೆ. ಆವಾಗ ನೀವು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಒಳಗಡೆ ಬರ್ತೀರಿ. ಅದರ್ವೈಸ್ ನೀವು ಸರ್ಕಾರಿ ನೌಕರರಾಗ್ಬಿಡ್ತೀರಿ. ಇಲ್ಲಿ ಒಂದು ಸಾರಿಗೆ ಓಡಾಡುತ್ತೆ, ಅದಕ್ಕೊಬ್ಬ ಡ್ರೈವರ್ ಇರ್ತಾನೆ, ಒಬ್ಬ ಕಂಡಕ್ಟರ್ ಇರ್ತಾನೆ, ನಿಮಗೊಂದು ಡಿಪೋದಲ್ಲಿ ಕೆಲಸ ಮಾಡೋರು ಇದ್ದಾರೆ, ಡಿಪೋದಲ್ಲಿ ಟೈರ್ ಬಿಚ್ಚೋರು ಇದ್ದಾರೆ, ಡಂಪಿಂಗ್ ಹಾಕೋರು ಇದ್ದಾರೆ, ಇದು ಮಾಡೋರು ಇದೆ, ವಾಷಿಂಗ್ ಮಾಡೋರು ಇದ್ದಾರೆ, ಮೆಕ್ಯಾನಿಕ್ಸ್ ಇದ್ದಾರೆ, ಎಲ್ಲರೂ ಬರ್ತಾರೆ. ಅದರಿಂದ ಅದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಒಳಗಡೆ ಬರ್ತದೆ. ನಾನು ಅದನ್ನು ಭಾಳ ಹಿಂದೆನೇ ಹೇಳಿದೆ. ಇವ್ರನ್ನೆಲ್ಲ ರಾಜ್ಯ ಸರ್ಕಾರಿ ನೌಕರಂತ ಘೋಷಣೆ ಮಾಡಿ ಅಂತ ಒಬ್ಬರು ಹೇಳಿದರು, ನಾವು ಮಾಡ್ತಿದ್ವಿ ಅಂತ ಅದೊಂದು ಬೇಡಿಕೆನ ಮುಂದಿಟ್ಟಿದ್ರು. ಅದಲ್ಲ, ಆಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಒಳಗಡೆ ಬರುತ್ತೆ. ನಿಮ್ಮ ಸಂಘಟನೆಗಳು ಸಹ
ಏನು ಕೋಆಪ್ರೇಟಿವ್ ಸೊಸೈಟಿ ಒಳಗಡೆ ರಿಜಿಸ್ಟ್ರ್ ಮಾಡಿದ್ದಲ್ಲ, ಟ್ರೇಡ್ ಯೂನಿಯನ್ ಆ್ಯಕ್ಟಲ್ಲೇ ರಿಜಿಸ್ಟ್ರ್ ಮಾಡಿರೋದು. ನಿಮ್ಮ ಏನು KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಇರ್ಬೋದು, ಏನು ಮಹಾಮಂಡಳ ಅಂತ ಇರ್ಬೋದು, ಚಾಲಕರ ಒಕ್ಕೂಟ ಅಂತ ಇರ್ಬೋದು, ಇನ್ನೇನೇನಿದೆ ಅವೆಲ್ಲವೂ ಸಹ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಒಳಗಡೆ ಇದು ಮಾಡಿ ನನ್ನ ಸಂಘಟನೆಗೆ ಇಷ್ಟು 1000 ಜನ ಮೆಂಬರ್ ಆಗಿದ್ದಾರೆ ಅಂತ ಹೇಳಿದ್ದು. ಅದಕ್ಕೆ ನಾನು ಹೇಳಿದ್ದು 4-5 ಸಂಘಟನೆಗಳಲ್ಲಿ ನನ್ನೊಟ್ಟಿಗೆ ಕೂತ್ಕೊಂಡು ಮಾತಾಡ್ರಿ ಅಂತ ಸರ್ಕಾರದ ಮೇಲೆ ಮುಗಿಬಿದ್ದಾಗ ಯಾರಾದರೂ ಒಬ್ಬರು ಹೈಯೆಸ್ಟ್ ಮೆಜಾರಿಟಿ ಯಾರಿದ್ದೀರಿ ನಮ್ಮ ಮುಂದೆ ಬರ್ರಿ ಅಂತ ಹೇಳಿದಾಗಲೇ ಈ ಚುನಾವಣೆಗಳು ಬಂದಿದ್ದು. ಅದು ಭಾಳ ಹಿಂದೆ ಸರ್ಕಾರ ಯಾವುದಿತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕನಾಗಿ INTUCಯ ಒಂದು ಸಂಘಟನೆ ಇತ್ತು. ನಮ್ಮ ಕಾಸ್ತಾಗ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇತ್ತು. ಯಾವತ್ತೂ ಈ ಸಂಘಟನೆ ಕಾರ್ಮಿಕರ ಪರವಾಗಿ ನಿಜವಾಗ್ಲೂ ಹೋರಾಟ ಮಾಡುವಂಥ ಈ ಕಮ್ಯುನಿಸ್ಟ್ ಸಂಘಟನೆಗಳು ಒಳಗಡೆ ಇಳಿದು ಆವಾಗ ಇವರೆಲ್ಲ ಕಣ್ಣು ಕೆಂಪಾಗೋಕ್ಕೆ ಶುರುವಾಯಿತು. ನಾವು ಕಾನೂನುಬದ್ಧವಾಗಿ ಹೋಗ್ತೀವಿ, ID ಆ್ಯಕ್ಟ್ ಪ್ರಕಾರ ಹೋಗ್ತೀವಿ. ಇವತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಲೇಬರ್ ಕಮಿಷನರ್ ಬರಬೇಕು, ಇಲ್ಲ ಅಲ್ಲಿಯ ಕೆಳಮಟ್ಟದ ಒಬ್ಬ ಅಧಿಕಾರಿ ಬಂದು ರಾಜಿ ಸಂಧಾನ ಮಾಡಬೇಕು, ಇಲ್ಲ ರೆಫರ್ ಮಾಡಬೇಕು. ಏನು ರೆಫರ್ ಮಾಡೋದು ಅಂದರೆ ನಾವಿಬ್ಬರು ಮಾತುಕತೆ ಮಾಡ್ತೀವಿ, ಮ್ಯಾನೇಜ್ಮೆಂಟು ಸಂಘಟನೆಯವರು ಕೂತ್ಕೊಂಡು ಮಾತಾಡ್ತೀವಿ. ಆಗಲಿಲ್ಲ ಅಂದರೆ ನಮ್ಮಿಬ್ಬರ ಸಂಧಾನ ಮುರಿದು ಬಿದ್ದಿದ್ದೆ, ಅದನ್ನು ನಾನು ಕೋರ್ಟಿಗೆ ರೆಫರ್ ಮಾಡ್ತಾ ಇದ್ದೀನಿ ಅಂದರೆ ಕಾರ್ಮಿಕ ಇಲಾಖೆಗೆ ಹೋಗುತ್ತೆ. ಅಲ್ಲಿ ಅವರು 1-2 ಪಾಯಿಂಟ್ಗಳನ್ನ ಬರೆದು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಗೆ ಕಳಿಸ್ತಾರೆ, ಲೇಬರ್ ಕೋರ್ಟಿಗೆ, ಕಾಮನ್ ಆಗಿ ಹೇಳಿಗೆ ಲೇಬರ್ ಕೋರ್ಟಿಗೆ ಕಳಿಸ್ತಾರೆ. ಅಲ್ಲಿ ಆ ಇಶ್ಯೂ ಮೇಲೆ ಇನ್ನು ಎವಿಡೆನ್ಸು ಅವು ಇವು ಹಾಳೋ ಮೂಳು ಆಗಿ 5 ವರ್ಷ 10 ವರ್ಷ ಆಗಿ ಆ ನೌಕರ ಪುನಃ ಕೆಲಸಕ್ಕೆ ಬರಬೇಕೋ ಬೇಡವೋ, ಇಲ್ಲ ಇವರ ಸಂಘಟನೆಯಲ್ಲಿ ಹಾಕಿರೋ ಬೇಡಿಕೆ ನ್ಯಾಯಯುತವಾಗಿದೆಯೋ ಇಲ್ಲವೋ, ಇವೆಲ್ಲವೂ ಅಲ್ಲಿ ಚರ್ಚೆ ಆಗುತ್ತೆ. ಅಷ್ಟು ಸುಲಭದಲ್ಲಿ ಯಾವುದೂ ಸಹ ಇದಾಗೋದಿಲ್ಲ. ನಾನು ನನ್ನದೇ ಆದಂಥ ಹೋರಾಟದಲ್ಲಿ ನಾನು ಯಾಕೆ ಸಂಘಟನೆಗಳ ಬಗ್ಗೆ ಮಾತ್ರ ಹೋರಾಟ ಮಾಡ್ತಿದ್ದೆ ಅಂತ ಹೇಳಿದರೆ, ಒಬ್ಬ ಕಾರ್ಮಿಕ ಒಂದು ಫ್ಯಾಕ್ಟ್ರಿಲಿ ಅವನ್ನ ಕಿತ್ತು ಹಾಕಿದರೆ ಏನು ಮಾಡ್ತಾರೆ? ಸಣ್ಣದಾಗಿ ಯೋಚನೆ ಮಾಡಿ, ತಾವು ಸಾರಿಗೆ ನೌಕರರಿಗೆ ಒಂದು ದೊಡ್ಡ ಸಂಘಟನೆ ಒಳಗಡೆ ಇದ್ದೀರಿ, ಆದರೆ ಸಣ್ಣದೊಂದು ಫ್ಯಾಕ್ಟ್ರಿ ಇರ್ತದೆ. ಆ ಸಣ್ಣದ ಫ್ಯಾಕ್ಟ್ರಿಲಿ ಯೂನಿಯನ್ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಲ್ಲಿ ಒಬ್ಬನ್ನ ಕಿತ್ತು ಹಾಕಿದರೆ ಏನು ಸಸ್ಪೆನ್ಷನ್ ಸಬ್ಜೆಕ್ಟು ಡಿಸಿಪ್ಲಿನರಿ ಎನ್ಕ್ವೈರಿ ಅಂತಾರೆ. ಅವನಿಗೆ ಸಸ್ಪೆಂಡ್ ಮಾಡಿಡ್ತಾರೆ, ಅವನ ಸಂಬಳ ಅರ್ಧ ಕೊಡ್ತಾ ಇರ್ತಾರೆ. ಒಬ್ಬ ಎನ್ಕ್ವೈರಿ ಆಫೀಸರ್ನ ಅದೇ ಮ್ಯಾನೇಜ್ಮೆಂಟವರು ಅಪಾಯಿಂಟ್ ಮಾಡ್ತಾರೆ. ಇಡೀ ಜಗತ್ತಿನಲ್ಲಿ ಯಾವುದೇ ಎನ್ಕ್ವೈರಿ ಆಫೀಸರು ಕಾರ್ಮಿಕನ ಪರವಾಗಿ ಯಾವತ್ತೂ ಆರ್ಡ್ರ್ ಬರೆದಿಲ್ಲ. ಯಾಕೆಂದರೆ ಆ ಮ್ಯಾನೇಜ್ಮೆಂಟ್ ಕೊಟ್ಟಂತಹ ಆ ದುಡ್ಡಿಗೆ ಅವನು ಗುರುದಕ್ಷಿಣೆ ಕೊಡಲೇಬೇಕಲ್ಲ. ಹೌದು, ಈ ಕಾರ್ಮಿಕ ತಪ್ಪು ಮಾಡಿದಾನಂತ ಬರದೇ ಬರ್ತೀರಿ. ಅವನು ಆ ಬರೆದಂಥ ಆರ್ಡ್ರ್ ತೊಗೊಂಡು ಲೇಬರ್ ಕೋರ್ಟ್ ಹೋಗಬೇಕು. ಲೇಬರ್ ಕೋರ್ಟ್ನಲ್ಲಿ ಇವರು ಎನ್ಕ್ವೈರಿ ಮಾಡಿ ಸರಿ ಇಲ್ಲ, ಸರಿಯಾಗಿದ್ದಾಗಿಲ್ಲ, ಇವೆಲ್ಲ ಆಗಬೇಕಾದ್ರೆ 2-3 ವರ್ಷ 2-3 ವರ್ಷ ನೀವು ಹೊರಗಡೆ ಇರಬೇಕು. ಆ ಕಾಲಾವಧಿಯಲ್ಲಿ ಬೇರೆ ಕೆಲಸನೂ ಮಾಡೋಂಗಿಲ್ಲ. ಎಂಥ ವಿಚಿತ್ರ ಅಂದರೆ, ಇನ್ನು ಹೊಟ್ಟೆ ಮಣ್ಣು ತಿನ್ನಬೇಕು ಅವನು. ಎಲ್ಲರೂ ಬೇರೆ ಕಡೆ ಇನ್ನೊಂದು ಕೆಲಸ ಮಾಡಿದ್ದು ಗೊತ್ತಾಗ್ಬಿಟ್ರೆ ಅದನ್ನು ತಗೊಂಬಂದು ಇಲ್ಲಿ ದಾಖಲೆ ಮ್ಯಾನೇಜ್ಮೆಂಟವರು ನೋಡಿ, ಅವನು ಈ ಸಮಯದಲ್ಲಿ ಕೊಟ್ಟಿರೋದು ಹಾಫ್ ಸ್ಯಾಲ್ರಿ, ಆ ಹಾಫ್ ಸ್ಯಾಲರಿಲಿ ಅವನು ಜೀವನ ಮಾಡಬೇಕು. ಇದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಒಳಗಡೆ ಬಂದಿರೋಂಥದ್ದು ಒಂದು ವಿಪರ್ಯಾಸ. ಯಾರೂ ಅದನ್ನು ಕ್ವಶನ್ ಮಾಡಲಿಲ್ಲ. ಆಮೇಲೆ ಒಂದು ಸಂಘಟನೆ ಇಲ್ಲದೆ ಇದ್ದಂಥ ಜಾಗಗಳಲ್ಲಿ, ಇವನ್ನು ಸಂಘಟನೆ ಇದ್ದಲ್ಲೂ ಸಹ ನಾನು ನೋಡಿದ್ದೀನಿ. ಅಮಾಯಕ ನೌಕರ ಡಿಸ್ಮಿಸ್ ಆಗ್ತಾನೆ, ಎನ್ಕ್ವೈರಿ ಆಗಿರ್ತದೆ, ಅದನ್ನು ಲೇಬರ್ ಕೋರ್ಟಲ್ಲಿ ಅವರು ಚಾಲೆಂಜ್ ಮಾಡ್ತಾರೆ. ಅಲ್ಲಿ ಲೇಬರ್ ಕೋರ್ಟಲ್ಲಿ ಹೌದಪ್ಪ ಇವನ್ನ ಡಿಸ್ಮಿಸ್ ಮಾಡಿದ್ದು ತಪ್ಪು, ಇವನು ವಿತ್ ಆಲ್ ಬ್ಯಾಕ್ ವೇಜಸ್ ವಿತ್ ಆಲ್ ಸೀನಿಯಾರಿಟಿ ಇವ್ರನ್ನ ಕೆಲ್ಸಕ್ಕೆ ತೊಗೋಬೇಕು ಅಂದರೆ ಏನು ಸುಮ್ಮನೆ ಬಾಪ ಅಲ್ಲಿ ಲೇಬರ್ ಕೋರ್ಟ್ ಹೇಳಿದೆ ಬಾ ಕೆಲಸಕ್ಕೆ ಅಂತ ಯಾವ ಮ್ಯಾನೇಜ್ಮೆಂಟು ಇವತ್ತಿನವರೆಗೆ ಹಾಗೆ ಕರ್ಕೊಂಡಿರೋದು ಇಲ್ಲವೇ ಇಲ್ಲ. ಅವರು ಶೆಡ್ ಹೊಡೆದು ನಿಲ್ತಾರೆ, ನಡಿ ಹೈಕೋರ್ಟ್ಗೆ ಹೋಗೋಣ ಅಂತ. ಹೈಕೋರ್ಟಲ್ಲಿ ಸಿಂಗಲ್ಲು ಜಡ್ಜ್ ಮುಂದೆ ಸೋತ್ರೆ ಡಿವಿಷನ್ ಬೆಂಚ್ಗೆ ಹೋಗೋಣ, ರಿಟ್ ಅಪೀಲ್ ಹೋಗೋಣ ಅಂತಾರೆ.
ಕೊನೆಗೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತೇಳಿದರೆ ಇವ್ರದ್ದೇನು ಜೋಬಿಂದ ದುಡ್ಡು ಕೊಡಲ್ವಲ್ಲ, ಇವರು ವಕೀಲರಿಗೆ ಕೊಡೋದು ಎಲ್ಲಿದು? ಸಂಘಟನೆ ಇದ್ರದ್ದು KSRTCಯ ಆಡಳಿತ ಸಂಸ್ಥೆದು. ಕೂತವನೊಬ್ಬ ಲಾ ಆಫೀಸರ್ ಬರಿತಾನೆ, ಇಟ್ಸ್ ಎ ಫಿಟ್ ಕೇಸ್ ಫಾರ್ ನೆಕ್ಸ್ಟು, ಹೋಗ್ತಾನೆ ಇರು. ಆದರೆ ಈ ಭಾಗದ ಒಂದು ನಾಣ್ಯದ ಇನ್ನೊಂದು ಭಾಗ ನೋಡಿ, ಪಾಪ ಅಮಾಯಕ ಕಾರ್ಮಿಕ ಆ ಕೋರ್ಟಿನ ಕಾರಿಡಾರ್ಗಳಲ್ಲಿ ಅಲಿತಾ ಇರ್ತಾನೆ. ನಾವು ಅವನ ಪರವಾಗಿ ಕೇಸ್ ನಡೆಸ್ಕೊಂಡು ಹೊರಗಡೆ ಒಂದು ಅಡ್ಜಸ್ಟ್ಮೆಂಟ್ ಆದಮೇಲೆ ಫೀಸ್ ಕೊಡಯ್ಯ ಅಂದ್ರೆ ನಾನು ಯಾವ ಮುಖದಲ್ಲಿ ಅವನ್ನ ಕೇಳಲಿ? ಅದಕ್ಕಾಗಿಯೇ ನಾನು ಇವತ್ತಿನವರೆಗೆ ಯಾವುದೇ ಲೇಬರ್ ಕೇಸ್ಗಳನ್ನ ನಾನು ಹಿಡಿತಿರಲಿಲ್ಲ. ಲೇಬರ್ ಕೋರ್ಟ್ಗೆ ನಾನು ಹೋಗ್ತಾನೆ ಇರಲಿಲ್ಲ, ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಗೆ ಹೋಗ್ತಿರಲಿಲ್ಲ. ನಾನು ಹೇಳಿದ್ದೆ ಅವರ ಪರವಾಗಿ ಹೋರಾಟಕ್ಕೆ ಹೇಳಿ, ಸಂಘಟನೆ ಬಗ್ಗೆ ಹೇಳಿ ನಾನು ಮಾಡ್ತೇನೆ. ಆದರೆ ಒಬ್ಬ ಕಾರ್ಮಿಕ, ಆ ಕಾರ್ಮಿಕರ ನ್ಯಾಯಾಲಯದ ಹೊರಗಡೆ ಪಾಪ ಅವನು ಯಾವ ಆಸೆಗಳಿನಲ್ಲಿ ನನ್ನ ಪುನಃ ಕೆಲಸಕ್ಕೆ ತಗೋತಾರೆ ಅಂತ ಹೇಳ್ಕೊಂಡು ಕೂತಿರ್ತಾರೆ, ಅವನ್ನ ನೋಡೋಕ್ಕಾಗಲ್ಲ. ಅವನು ಆಲ್ರೆಡಿ ಬೀದಿಗೆ ಬಂದುಬಿಟ್ಟಿರ್ತಾನೆ. ಅಂತಹ ಸಂದರ್ಭಗಳು ಇಲ್ಲಿ ಬರ್ತಾಯಿದೆ. ಇವತ್ತು ಪ್ರೈವೇಟೈಸೇಷನ್ನು, ಕೆಲವೊಂದು ಕಡೆ ಯಾರು ಯೂನಿಯನ್ನೇ ಮಾಡಬಾರ್ದು. ಈ ಟೊಯೋಟಾದಲ್ಲಿ ನೋಡಿ ಯೂನಿಯನ್ ಇದೆ, ನಾಮಕಾವಸ್ಥೆಗಿರುತ್ತೆ. ಅದು ಮ್ಯಾನೇಜ್ಮೆಂಟಿನ ಕೈಗೊಂಬೆಯ ಯೂನಿಯನ್ಗಳು ಭಾಳಷ್ಟು ಹುಟ್ಕೊಂಡಿದೆ. ಇವತ್ತು ಏನೂ ಬೇಡ ರೀ, IT-BTಲಿ ಯಾವ್ದಾರು ಒಂದು ಯೂನಿಯನ್ ಇದೆಯೇನು ರೀ, ತೋರಿಸ್ರಿ ನೋಡೋಣ. ಇವತ್ತು TCS ಅಲ್ಲಿ 12,000 15,000 ಜನ ಒಟ್ಟೊಟ್ಟಾಗಿ ತೆಗೆದ್ರಲ್ಲ, ಯಾರಾದರೂ ಒಬ್ಬರು ಬಾಯಿ ಬಿಟ್ರೇನ್ರಿ? ಅದು ಕಾರ್ಮಿಕ ಸಂಘಟನೆ ಒಳಗಡೆ ರಿಜಿಸ್ಟ್ರ್ ಮಾಡ್ಬೋದು. ಆದರೆ ಅವರೆಲ್ಲ ಹೈಫೈ ಜನ, ನಮ್ಮಂಗೆ ಕಡಿಮೆ ಎಲ್ಲೋ ಒಂದು 23,000 40,000 ತಗೊಂಡು ಜೀವನ ಮಾಡೋಂಥವ್ರಲ್ಲ. ಅವರೆಲ್ಲ ಲಕ್ಷಗಟ್ಟಲೆ ಮಾಡೋರು. ಅವ್ರು ಇಲ್ಲಿ ಬಿಟ್ಟರೆ ಅಲ್ಲಿಗೆ ಹಾರ್ತಾರೆ, ಅಲ್ಲಿ ಬಿಟ್ಟರೆ ಇನ್ನೊಂದು ಕಡೆಗೆ ಹಾರ್ತಾರೆ. ಅವ್ರಿಗೆ ಇನ್ನೊಂದೇನೆಂದರೆ, ನೀನು ಸಂಘಟನೆ ಮಾಡಿ ಏನಾದರೂ ಹೋರಾಟ ಮಾಡಿದೆ ಅಂದರೆ ಇನ್ನೊಂದು ಇದಕ್ಕೆ ನಿಮ್ಮನ್ನು ತಗೊಳ್ಳೋದಿಲ್ಲ. ಅದರಿಂದ ಲೇಬರಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟು, ತಾವುಗಳೆಲ್ಲರೂ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಒಳಗಡೆ ಬರ್ತೀರಿ. ಅದನ್ನು ಬಿಟ್ಟು ಸಿವಿಲ್ ಕೇಸ್ ಹಾಕೋಕ್ಕಾಗಲಿ, ಇಲ್ಲ ಮಂತ್ರಿಗಳೊಟ್ಟಿಗೆ ಕೂತ್ಕೊಂಡು ಮಾತಾಡೋದಾಗಲಿ ಆಗಲ್ಲ. ನೀವು ಎಲ್ಲೇ ಹೋದರೂ ಪುನಃ ಬಂದು ಸೆಟಲ್ಮೆಂಟನ್ನ ID ಆ್ಯಕ್ಟ್ ಒಳಗಡೆ ಮಾಡಬೇಕು. ನಿಮ್ಮ ಏನೇ ವಾದ ವಿವಾದಗಳು ನೋಡಿದ್ರು ಆ ಲೇಬರ್ ಕಮಿಷನರು, ಲೇಬರ್ ಕೋರ್ಟು, ಲೇಬರ್ ಇದ್ರೊಳಗಡೆ ನೀವು ಪಾಲ್ದಾರರಾಗಿರಬೇಕು. ಯಾಕಂದರೆ ಈ ಸಾರಿಗೆ ನೌಕರರು, ಸಾರಿಗೆ ಸಂಸ್ಥೆ ಒಂದು ಇಂಡಸ್ಟ್ರಿ. ನಿಮ್ಮ ಪ್ರಾಡಕ್ಟ್ ಏನಂದರೆ ಸಾರ್ವಜನಿಕರಿಗೆ ಸೇವೆ ಕೊಡೋವಂಥದ್ದು. ಇವತ್ತು ನೀವು ಸಾರ್ವಜನಿಕರಿಗೆ ಸೇವೆ ಕೊಡ್ತೀರಿ, ಅದಕ್ಕೆ ನೀವು ಬಸ್ ಓಡಿಸ್ತೀರಿ, ಆ ಬಸ್ಸಿಗೆ ನೀವು ಅಟ್ಯಾಚ್ ಆಗಿದ್ದೀರಿ, ನಿಮಗೆ ಸಂಬಳ ಕೊಡ್ತಾರೆ. ನಿಮ್ಮನ್ನು ಇಂಡಸ್ಟ್ರಿ ಅಂತ ನಾವು ಟ್ರೀಟ್ ಮಾಡಿದ್ದಾರೆ. ಅದರಿಂದ ಇವತ್ತು ನಿಮ್ಗೇನಾದರೂ ಆ ಕಾನ್ಸೆಪ್ಟ್ ಇದ್ದರೆ, ಅದೇನು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಅಂತ ಹೇಳಿದರೆ ಅದು ಆ ತಪ್ಪು ಇದಿದೆ, ನಿಮ್ಮ ಗ್ರಹಿಕೆ ಇದೆ, ಅದನ್ನು ಬದಲಾಯಿಸ್ಕೊಳ್ಬೇಕು ಅಂತ ನನ್ನ ಒಂದು ವಿನಂತಿ.